ಸಹೋದರ ನಾಯಕರು ಅಥವಾ ಒಂದು ಹೋರಾಟಗಾರರು ಇವತ್ತು ಎಚ್ಚರಿರಬೇಕಾಗಿದೆ. ನಿಧಾನಕ್ಕೆ ಇವ್ರ ಕಡೆಗೆ ಇಲ್ಲಿಯ ರಾಜಕಾರಣಿಗಳು ನೋಡ್ತಾ ಇದ್ದಾರೆ. ಒಂದು ಸಣ್ಣ ತಪ್ಪು ಮಾಡಿದ್ರು ದೊಡ್ಡದಾಗಿ ರಾವುಗನ್ನಡಲ್ಲಿ ಹಾಕಿ ತೋರಿಸುವಂಥವ್ರು ಇದ್ದಾರೆ. ಇವತ್ತು ಪಟ್ಟಣವ್ರಿಗೆ ನೀವು ಬಂದು ನೋಡಿಲ್ಲ ಅದರಿಂದ ಮಾಡಲಿ ಅಂತ ಹೇಳಿದ ಆಗಿರ್ಬೋದು. ಅದೇ ಕಾಲಕ್ಕೆ ಕತ್ತಿಯವರು ಬ್ರದರ್ಸ್ ಕುರಿತಾಗಿರ್ಬೋದು, ಜಾರಕಿಹೊಳಿ ಬ್ರದರ್ಸ್ ಕುರಿತಾಗಿರ್ಬೋದು. ನೀವು ಮಾತಾಡೋಕ್ಕಿಂತಲೂ ಇವರ ರಾಜಕಾರಣಿಗಳು ಭಾಳ ವ್ಯವಸ್ಥಿತವಾಗಿ ಇಡೀ ಒಂದು ಹೋರಾಟವನ್ನು ಮುರಿದು ಹಾಕುವಂಥ ಎಲ್ಲ ಸಾಧ್ಯಗಳು ಇರ್ತಾವೆ. ಹೀಗಾಗಿ ಇದಕ್ಕೆ ಆಸ್ಪದ ಕೊಡ್ದಂಗೆ ರೈತರನ್ನು ಜಾಗೃತಿ ಮಾಡಿಕೊಂಡು ನೀರಾವರಿ ಕೆಲಸಗಳನ್ನು ಮಾಡ್ತಾನೆ. ಯಾವ ರೀತಿಯಾಗಿ ರೈತರನ್ನ ರಾಜಕೀಯವಾಗಿ ಜಾಗೃತಿ ಮಾಡಬೇಕು ಅನ್ನೋದನ್ನು ಅವ್ರು ಸ್ವತಃ ವಿಚಾರ ಮಾಡಬೇಕಾಗಿದೆ. ಯಾಕಂದ್ರೆ ಈಗಾಗಲೇ ಒಮ್ಮೆ ಇಲೆಕ್ಷನ್ ನಿಂತು ನಮ್ಮ ಶಶಿಕಾಂತ್ ಗುರೂಜಿ ಅವರು ಸೋತಿದ್ದು ಅದಂತ ಅವ್ರು ಸ್ವತಃ ಹೇಳ್ಕೊಂಡಿದ್ದಾರೆ. ಭಾಳ ಕಷ್ಟದ ಮಂದಿ ಕೊಡ್ಬೋದು ನಿಮಗೆ ಇವತ್ತು ಸಾಕಷ್ಟು, ಆದ್ರೆ ಎಲ್ಲರೂ ಮತ ಹಾಕ್ತಾರಂತಲ್ಲ, ಮಂದಿ ಮತನೂ ಕೇಳ್ತಾ ಇಲ್ಲ. ರಾಜಕೀಯದಿಂದ ದೂರವಾದಂಥ ನಿಮ್ಮ ಸಂಘಟನೆ ಇದೆ, ಹಾಗೆ ಬಿಡ್ಲಿಕ್ಕೆ ಆಗೋದಿಲ್ಲ. ಅಲ್ಲೇ ಬರೋರು ಎಲ್ಲರೂ ಬರೋರು. ಇವತ್ತೀಗ ಅಲ್ಲಿ ರಾಮದುರ್ಗ ತಾಲೂಕಲ್ಲಿ ಮಾಡಿಕೊಂಡಾಗ ಅಲ್ಲಿ ನೋಡಿರಿ ಯಾದವಾಡರು ಬರ್ತಾರೆ, ಇದರಲ್ಲಿ ಭಾಗವಹಿಸಿದ್ದಾರೆ. ಮುಂದೆ ಅಲ್ಲಿ ಪಟ್ಟಣವ್ರು ಬರೋದರಿಂದ ಅವರು ಸಹಿತ ಸಪೋರ್ಟ್ ಮಾಡೋದು ಮಾತಾಡ್ತಾ ಇದ್ದಾರೆ. ಇವರು ಯಾರು ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇದನ್ನ ವಿರೋಧಿಸ್ತಾರ, ಇದು ಮಾಡಬಾರ್ದು ಅಂತ ಹೇಳಕ್ಕೆ ಹೋಗೋದಿಲ್ಲ. ಬಟ್ ಅವ್ರೊಳಗೆ ಸೇರ್ಕೊಂಡಾದ್ರೆ ಇಲ್ಲ ಆಗಿ ಮಾಡಿಬಿಡೋದು. ಇದು ಇಲ್ಲಿ ವ್ಯವಸ್ಥೆ ನಡ್ಕೊಂಡು ಬಂದಂಥ ರೀತಿ. ಎಷ್ಟೋ ನಾವು ಪ್ರಯತ್ನ ಮಾಡೋದು ಸಂಘಟನೆ ಮಾಡಿ ಒಂದೇನೋ ಬದಲಾವಣೆ ತರಿಸ್ತೀವಿ ಅಂತಂದ್ರೆ ಅದನ್ನು ಯಾವ ರೀತಿಯಾಗಿ ಮುರಿಬೇಕಪ್ಪ, ಹೆಂಗೆ ಮುರಿಬೇಕು ಅನ್ನೋದು